ಹಾಯ್. ನಿನ್ನೆ ಕುದುರೆ ಜೊತೆ ಓಡ್ತಿದ್ರಿ, ಇವತ್ತೊಬ್ರೇ ಓಡ್ತಿದ್ದೀರಾ? ನೆನ್ನೆ ಇಬ್ಬರು ಬಂದಿದ್ರೆ ಇವತ್ತೊಬ್ರೇ ಬಂದಿದ್ರಲ್ಲ. ಬಂದ್ ವಿಷಯ ನಿನ್ನೆ ನೀವು ಅಂದ್ರಲ್ಲ, ಹೆಣ್ಮಕ್ಳು ಅಂದ್ರೆ ಮೈ ತುಂಬಾ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಟ್ರೆಡಿಷನಲ್ ಆಗಿದ್ರೆ ಲವ್ ಆಗುತ್ತೆ ಅಂತ. ಅದಕ್ಕೆ ರಾತ್ರಿ ಎಲ್ಲ ಕಷ್ಟಪಟ್ಟು ತುಂಬಾ ಪ್ರಾಕ್ಟೀಸ್ ಮಾಡಿ ಇಷ್ಟಪಟ್ಟು ಸೀರೆ ಉಟ್ಕೊಂಡ್ ಬಂದಿದೀನಿ. ಇವಾಗ ಓಕೆನಾ? ಅಲ್ಲ ರೀ, ಸೀರೆ ಉಟ್ಕೊಂಡ್ ಬಂದ ತಕ್ಷಣ ಲವ್ ಆಗ್ಬಿಡುತ್ತಾ? ನಿನ್ನೆ ಅಂದ್ರಿ ಸೀರೆ ಉಟ್ಕೊಂಡಿರೋ ಹುಡುಗಿರು ಇಷ್ಟ ಆಗ್ತಾರೆ ಅಂತಂದೆ, ಲವ್ ಆಗುತ್ತೆ ಅಂತ ಎಲ್ರಿ ಅಂದೆ. ಹಾಗಂದ್ರೆ ಅಲ್ಲ, ನೀವು ಮಾತ್ರ ನಿಮ್ ಡ್ರೀಮ್ ಬಾಯ್ ಹೀಗಿರ್ಬೇಕು, ಆಗಿರ್ಬೇಕು, IAS ಆಗಿರ್ಬೇಕು, IPS ಆಗಿರ್ಬೇಕು ಅಂತ ಏನೇನೋ ಕನ್ಸ್ ಕಾಣ್ತೀರಾ. ಹಿಂದೆ ಮುಂದೆ ಗೊತ್ತಿಲ್ದಿರೋ ಹುಡುಗಿನ ನಾವ್ ಎಗ್ರಿ ಲವ್ ಮಾಡಕ್ಕಾಗತ್ತೆ? ನನ್ ಹೆಸರು, ನನ್ ಬಯೋಡೇಟಾ ಎಲ್ಲ ನಿನ್ನೆ ಹೇಳಿದ್ನಲ್ಲ. ಹೆಸರು ಹೇಳಿದ್ರೆ ಲವ್ ಮಾಡಕ್ಕಾಗತ್ತಾ? ನಮ್ಗೂ ನಮ್ ಡ್ರೀಮ್ ಗಲ್ಲು ರಾಣಿ ತರ ಇರ್ಬೇಕು, ನಮ್ ಕನ್ಸಲ್ ಬರ್ಬೇಕು, ಬಾಗಲ್ ತಡ್ಬೇಕು, ಮುತ್ತಿಡ್ಬೇಕು, ಎದೆ ಮೇಲೆ ಮನ್ಕೊಂಡು ಕಷ್ಟ ಸುಖ ಮಾತಾಡ್ಬೇಕು, ಅವಾಗವಾಗ ಡಿಸ್ಟರ್ಬ್ ಮಾಡ್ಬೇಕು ಅಂತ ಏನೇನೋ ಕನ್ಸುಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಸೀರೆ ಉಟ್ಕೊಂಡ್ ಬಂದ ತಕ್ಷಣ ಲವ್ ಎಗ್ರಿ ಮಾಡಕ್ಕಾಗತ್ತೆ? ನಾವ್ ಈಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? ಹುಡುಗಿರ್ ಕೆನ್ನೆ ಕೊಡದೆ ಹುಡುಗರು ಹೇಗ್ರಿ ಮುತ್ ಕೊಡಕ್ಕಾಗತ್ತೆ? ನೀವೇನಾದ್ರು ಕೊಟ್ರೆ ನಾವು ಏನೋ ಮಾಡ್ಬೋದು. ನೀವು ನನ್ನ ಕನ್ಸಲ್ ಬರಕ್ ಟ್ರೈ ಮಾಡಿ, ನಾವು ನಿಮ್ಮ ಮನ್ಸಲ್ ಬರಕ್ ಟ್ರೈ ಮಾಡ್ತೀವಿ. ಲೈ, ಏನೋ ಅದಿಷ್ಟೊತ್ನಲ್ಲಿ ನಿಮ್ ಕನ್ಸಲ್ ಬಂದಿದ್ದೀನಿ ಬಾಸು. ನಾನೇ ಎದ್ ಬಂದ್ಮೇಲೆ ಕನ್ಸಲ್ಲಾಗೋ ಬರ್ತೀಯ ನೀನು? ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಕನ್ಸಲ್ ಬಂದಿದ್ದೀನಿ, ನಿಮ್ ಕನ್ಸಲ್ ಬರೋನು ಕರ್ಕೊಂಡ್ ಬಂದಿದ್ದೀನಿ. ಮೇಲ್ ಬರೋಕೆ ನಾಚಿಕೆ ಅಂತ ನೀವಾಗ ನೋಡಿ ಬಾಸು. ಕನ್ಸ್ನಲ್ಲಿ ಬಂದಿದ್ದೀನಿ. ಲೈ, ಡ್ರೀಮ್ ಬೋರ್ಡ್ ಇಟ್ಕೊಂಡ್ ಬಂದಿದ ತಕ್ಷಣ ಕನ್ಸಲ್ ಬಂದಂಗ ಕರ್ಕೊಂಡೋಗ ಅವಳನ್ನ. ಬಾಸ್, ಕರ್ಕೊಂಡೋಗ. ಇಷ್ಟೊತ್ತಲ್ಲಿ ನಾನೆಲ್ಲಿ ಕರ್ಕೊಳ್ಳಿ ಅವಳನ್ನ? ನಮ್ಮ ಮನೇಲಿ ಸ್ಟ್ರಿಕ್ಟು. ಪಕ್ಕಾ ಡ್ರೀಮ್ ಗೆಟಪ್. ಮತ್ತೆ ಕನ್ಸ್ನಲ್ಲಿ ಬಂದಿದ್ದೀನಿ. ಇವಾಗ ಓಕೆನಾ? ಏನ್ ಓಕೆ ನಿನ್ ತಲೆ? ಯಾಕೆ ಹಿಂಗ್ ಹಿಂಸೆ ಇಡ್ತಾ ಇದ್ಯಾ? ನಾನೇನ್ ಹಿಂಸೆ ಇಡ್ತಾ ಇಲ್ಲ, ನೀನು. ನಾನಾ? ಹೌದು, ನೀನೇ. ಇಲ್ ನೋಡಕ್ ಹಿಂಗಿರ್ತ್ಯಾ, ಆದ್ರೆ ನನ್ ಕನ್ಸಲ್ ಬಂದು ಯಾವ ತರ ಟಾರ್ಚರ್ ಕೊಡ್ತೀಯ ಗೊತ್ತಾ ನೀನು? ನಾನೇನ್ ಟಾರ್ಚರ್ ಕೊಡ್ತಾ ಇದ್ದೀನಿ? ನನ್ ಕನ್ಸಲ್ ಬಾ, ತೋರಿಸ್ತೀನಿ.